ದೊಡ್ಡಗೌಡ್ರ ಮನೆಯ ನಂದಾದೀಪ ಆರಿ ಹೋಗಿದೆ. ಅಗಲಿದ ಹಿರಿಯ ಜೀವಕ್ಕೆ ಕಣ್ಣೀರ ನಮನವನ್ನು ಸಲ್ಲಿಸಿದ್ದಾರೆ. ಕುಮಾರಸ್ವಾಮಿ ಹಾಗೂ ರೇವಣ್ಣ ಹೆತ್ತವಳ ಹಣೆಗೆ ಮುತ್ತಿಟ್ಟು ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಮದ್ದೆರೆದರೂ ಮಾಸದ ನೋವು, ಕಣ್ಮುಚ್ಚಿದ್ರೋ ಕಾಡೋ ಮಮತೆಯ ಒಡಲು. ಗೌಡ್ರ ಕುಟುಂಬಕ್ಕೆ ಇವತ್ತು ಎಂದೂ ಮಾಸದ ಕರಾಳ ದಿನ. ಮಕ್ಕಳು ಅದೆಷ್ಟೇ ದೊಡ್ಡವರಾದರೂ, ಅದೆಂಥದ್ದೇ ದೊಡ್ಡ ಹುದ್ದೆಯಲ್ಲಿದ್ರೂ ಹೆತ್ತವಳ ಮುಂದೆ ಕರುಳ ಕುಡಿಗಳೇ, ಅಮ್ಮನ ಮುಂದೆ ಮಮತೆಯ ಬಳ್ಳಿಗಳೇ. ಹೀಗಾಗಿಯೇ 6 ಮಂದಿ ಮಕ್ಕಳು ಕೊನೆ ಬಾರಿ ಕಣ್ತುಂಬಿಕೊಂಡಿದ್ದಾರೆ. ಹೊತ್ತು ಹೆತ್ತು ಸಾಕಿದ ಜೀವದ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಹಣೆಗೆ ಮುತ್ತಿಟ್ಟು ತಾಯಿಗೆ ಹಚ್ಚಿದ ಅರಶಿನ ಕುಂಕುಮವನ್ನೇ ದೇವರ ಪ್ರಸಾದದಂತೆ ಹಣೆಗೆ ಹಚ್ಚಿಕೊಂಡ್ರು. ಬಾರದೂರಿಗೆ ಹೊರಟ ಹೆತ್ತವಳಿಗೆ ಕಣ್ಣೀರಲ್ಲೇ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಹೋಗಿ ಬಾ ಅಮ್ಮ ಅಂತ ಹೆತ್ತವಳ ಕೊನೆ ಯಾತ್ರೆಗೆ ಹೆಗಲಾಗಿದ್ದಾರೆ. ನಿನ್ನೆ ಬೆಂಗಳೂರಿಂದ ಹೊರಟ ಪಾರ್ಥಿವ ಶರೀರ ಹಾಸನಕ್ಕೆ ಬಂದು ತಲುಪುವುದರೊಳಗೆ ಬೆಳಗ್ಗಿನ ಜಾವವಾಗಿತ್ತು. ರೇವಣ್ಣ ಮನೆಯಲ್ಲಿ ಹೆತ್ತವಳಿಗೆ ಕೊನೆಯ ಪೂಜಾ ಕಾರ್ಯಗಳನ್ನು ನೆರವೇರಿಸಿದ್ರು. ಈ ವೇಳೆ ದೇವೇಗೌಡರು ಬರ್ತಿದ್ದಂತೆ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಮ್ಮನ ನೋವಲ್ಲಿ ಕಣ್ಣೀರಿಡೋದಾ, ತಂದೆಗೆ ಧೈರ್ಯ ಹೇಳೋದಾ ಅನ್ನೋದೇ ಮಕ್ಕಳಿಗೆ ಗೊತ್ತಾಗದಂತಾಗಿತ್ತು. ಹಸಿರು ಸೀರೆ, ಅರಿಶಿನ ಕುಂಕುಮ, ಮುಡಿತುಂಬ ಮಲ್ಲಿಗೆ ಹೂ, ಮುತ್ತೈದೆ ಸಾವು ಕಂಡ ಚೆನ್ನಮ್ಮರನ್ನ ಮುತ್ತೈದೆಯಾಗಿಯೇ ಕಳುಹಿಸಿಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಮನೆಯಿಂದ ಅಂತಿಮ ಯಾತ್ರೆ ಹೊರಡ್ತಿದ್ದಂತೆ ಅಭಿಮಾನಿ ಸಾಗರವೇ ಸೇರಿತ್ತು. ಹೆಜ್ಜೆ ಹೆಜ್ಜೆಗೂ ಜನ ನಿಂತಿದ್ರು. ಅಗಲಿದ ಹಿರಿಜೀವಕ್ಕೆ ನಿಂತಲ್ಲೇ ಭಾವನಮನ ಸಲ್ಲಿಸಿದ್ರು. ಮನೆಯಿಂದ ಅಂತಿಮ ಯಾತ್ರೆ ಹೊರಡ್ತಿದ್ದಂತೆ ಹೆಗಲು ಕೊಟ್ಟ ರೇವಣ್ಣ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತರು. ಎತ್ತಿ ಆಡಿಸಿದವಳನ್ನ ಹೀಗೆ ಹೆಗಲ ಮೇಲೆ ಹೊರಬೇಕಲ್ಲ ಅಂತ ಕಣ್ಣೀರು ಸುರಿಸಿದ್ರು. ರೇವಣ್ಣಗೆ ತಾಯಿ ಅಂದ್ರೆ ಇನ್ನಿಲ್ಲದ ಅಟ್ಯಾಚ್ಮೆಂಟ್. ಅದರಲ್ಲೂ ತನ್ನ ಮೇಲೆ ಆಗ್ಬೇಕಿದ್ದ ಆಸಿಡ್ ದಾಳಿ ತಾಯಿ ಮೇಲಾಗಿತ್ತು ಅನ್ನೋದೇ ಈ ಕ್ಷಣಕ್ಕೂ ಕಾಡ್ತಿದೆ. ಅವತ್ತಿನ ದಿವಸ ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕ್ತಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿದ್ರು. ನಮ್ಮ ತಾಯಿ ಅವತ್ತು ನಮ್ಮ ತಾಯಿನೂ ನನ್ನ ಹೆಂಡತಿ ಮೇಲೆ ನಾನು ಬಂದು ಲೇಟ್ ಆಯಿತು. ಮಲೆ ಮಾದೇಶ್ವರಕ್ಕೆ ಹೋಗಿ ಬರೋದು ಲೇಟ್ ಆಯ್ತು. ನಾನು ನನ್ನ ಮಗ ಆಗ ನಮ್ಮ ಚೆನ್ನಮ್ಮರ ಅಂತ್ಯಕ್ರಿಯೆ ಸಾಗೋ ದಾರಿಯುದ್ದಕ್ಕೂ ಜನ ಸೇರಿದ್ರು. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಹಿರಿಯ ಜೀವಕ್ಕೆ ನಮನ ಸಲ್ಲಿಸಿದ್ರು. ಕೆಲವರು ಮನೆ ಮೇಲೆ ನಿಂತಿದ್ರು, ಇನ್ನು ಕೆಲವರು ಕಟ್ಟಡದ ಮೇಲೆ ಏರಿದ್ರು. ದಾರಿಯುದ್ದಕ್ಕೂ ಹೂಮಳೆ ಸುರಿಸುತ್ತಾ ಹಿರಿ ಜೀವಕ್ಕೆ ವಿದಾಯ ಹೇಳಿದ್ದಾರೆ. ಹೊಳೆನರಸೀಪುರದಿಂದ ಹೊರಟ ಅಂತಿಮ ಯಾತ್ರೆ ಹರದನಹಳ್ಳಿಯಲ್ಲೂ ಸಂಚರಿಸಿತು. ಹರದನಹಳ್ಳಿ ದೇವೇಗೌಡರ ಹುಟ್ಟೂರಾಗಿದ್ದರಿಂದ ಅಭಿಮಾನಿ ಸಾಗರವೇ ಸೇರಿತ್ತು. ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಮಣ್ಣಲ್ಲಿ ಮಣ್ಣಾದ ಚೆನ್ನಮ್ಮ. ಹರದನಹಳ್ಳಿ ಪಕ್ಕದಲ್ಲೇ ಇರೋ ಮಾವಿನಕೆರೆ ಬೆಟ್ಟದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಮನೆ ದೇವರಾದ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯದ ಹತ್ತಿರದಲ್ಲೇ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಿಸಿದ್ರು. ಈ ವೇಳೆ ಸಾವಿರಾರು ಮಂದಿ ಸೇರಿದ್ರು. ಬರೀ ಜನರಷ್ಟೇ ಅಲ್ಲ, ರಾಜಕೀಯ ನಾಯಕರ ದಂಡೇ ಸೇರಿತ್ತು. ಪಕ್ಷಭೇದ ಮರೆತವರು ಅಗಲಿದ ಜೀವಕ್ಕೆ ಅಂತಿಮ ನಮನ ಸಲ್ಲಿಸಿದ್ರು. ಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಬಹುತೇಕ ನಾಯಕರು ಪುಷ್ಪನಮನ ಸಲ್ಲಿಸಿದ್ರು. ಹೆತ್ತವಳ ಹಣೆಗೆ ಮುತ್ತಿಟ್ಟ ಕುಮಾರಸ್ವಾಮಿ ಸಿಎಂ ಆದವರು, ಕೇಂದ್ರದಲ್ಲಿ ಸಚಿವರಾಗಿರೋರು. ಆದರೆ ಹೆತ್ತವಳ ಮುಂದೆ ಮಾತ್ರ ಇನ್ನೂ ಮಗ. ಹೀಗಾಗಿಯೇ ಹೆತ್ತವಳನ್ನ ಕೊನೆ ಬಾರಿ ಕಣ್ತುಂಬಿಕೊಂಡು ಕಣ್ಣೀರಿಟ್ರು. ಗೆದ್ದಾಗ ಬೆನ್ನು ತಟ್ಟಿ, ಸೋತಾಗ ಸಾಂತ್ವನ ಹೇಳಿದ್ದ ಜನ್ಮದಾತಿಗೆ ಕಣ್ಣೀರ ನಮನ ಸಲ್ಲಿಸಿದ್ರು. ಹೆತ್ತವಳ ಕೆನ್ನೆಗೆ ಮುತ್ತಿಟ್ಟ ಕುಮಾರಸ್ವಾಮಿ ತಾಯಿಯ ಕೆನ್ನೆಗೆ ಹಚ್ಚಿದ್ದ ಅರಿಶಿನ ಕುಂಕುಮವನ್ನ ಕುತ್ತಿಗೆಗೆ ಹಚ್ಚಿಕೊಂಡ್ರು. ಇದೇ ತಾಯಿಯ ಕೊನೆ ಆಶೀರ್ವಾದ ಅಂತ ತಾಯಿಯ ಪಾದಕ್ಕೆ ನಮಸ್ಕರಿಸಿದ್ರು.
ಮಗುವಂತೆ ಬಿಕ್ಕಿ ಬಿಕ್ಕಿ ಅತ್ತ ರೇವಣ್ಣ. ಚೆನ್ನಮ್ಮ ಇನ್ನಿಲ್ಲ ಅನ್ನೋ ಸುದ್ದಿ ಬಂದ ದಿನದಿಂದಲೂ ರೇವಣ್ಣ ಅವರ ಕಣ್ಣೀರ ಧಾರೆ ನಿಂತಿಲ್ಲ. ಅತ್ತು ಕಣ್ಣೀರೇ ಬತ್ತಿ ಹೋಗಿದೆ. ಗಟ್ಟಿಗುಂಡಿಗೆಯ ಹೃದಯ ಕೂಡ ಹೆತ್ತವಳ ನೆನಪಲ್ಲಿ ಬಿಕ್ಕಳಿಸಿ ಅಳ್ತಿದೆ. ತಾಯಿಯ ಕೊನೆ ದರ್ಶನ ಮಾಡಿದ ರೇವಣ್ಣ ಅಕ್ಷರಶಃ ಕುಸಿದು ಹೋದ್ರೆ ದುಃಖದ ಕಟ್ಟಿಯೇ ಒಮ್ಮೆಲೆ ಒಡೆದು ಹೋಯ್ತು. ಹೆತ್ತವಳ ಮುಖ ಹಿಡಿದು ಮುತ್ತಿಟ್ರು. ಹೋಗಿ ಬಾರಮ್ಮ ಅಂತ ಕಣ್ಣೀರಲ್ಲೇ ಬೀಳ್ಕೊಡುಗೆ ಕೊಟ್ರು. ಚೆನ್ನಮ್ಮ ಅಂತ್ಯಕ್ರಿಯೆಯನ್ನ ಮೇಲುಕೋಟೆಯ ಕಣ್ಣನ್ ಸ್ವಾಮಿ ನೇತೃತ್ವದಲ್ಲಿ ನಡೆಸಲಾಯಿತು. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಸಲಾಗಿದ್ದು, ಗೋವಿಂದ ಗೋವಿಂದ ಅನ್ನೋ ನಾಮಸ್ಮರಣೆ ಮೂಲಕ ಮಣ್ಣಲ್ಲಿ ಮಣ್ಣು ಮಾಡಲಾಯಿತು. ಕಿರಿಯ ಮಗ ರಮೇಶ್ ಅವರೇ ಎಲ್ಲ ವಿಧಿವಿಧಾನ ನೆರವೇರಿಸಿದ್ರು. ಕೊನೆಗೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಅಗಲಿದ ತಾಯಿಗೆ ಬೀಳ್ಕೊಡುಗೆ ಕೊಟ್ರು. ಒಟ್ನಲ್ಲಿ ದೊಡ್ಡಗೌಡರ ಮನೆಯ ನಂದಾದೀಪ ಆರಿ ಹೋಗಿದೆ. 89 ವರ್ಷದ ಪಯಣ ಸಾಗಿಸಿದ ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.